ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, 6ನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ನವೋದಯ ಮುರಾರ್ಜಿ RMS ಪರೀಕ್ಷೆಯಲ್ಲಿ ಗಣಿತದ ಮೇಲೆ ಬೀಳ್ತಕ್ಕಂಥ ಸಂಭಾವನೆ ಪ್ರಶ್ನೆಗಳನ್ನು ನೋಡೋಣ. ಯಾಕೆ ಇದ್ದಂದ್ರೆ ಪ್ರಶ್ನೆ 1, 4 ಕಿಲೋಮೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? 4 ಕಿಲೋಮೀಟರ್ 1 ಕಿಲೋಮೀಟರ್ ಅಂತ 1000 ಲೀಟರ್. ಅದೇ ರೀತಿಯಾಗಿ 4 ಕಿಲೋಮೀಟರ್ ಅಂದ್ರೆ 4,000 ಉತ್ತರ. ಇನ್ನು ಎರಡನೇದು 17 ಡೆಕಾಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? 17 ಡೆಕಾಲೀಟರ್ 1 ಡೆಕಾಲೀಟರ್ ಅಂದ್ರೆ 1 ಡೆಕಾಲೀಟರ್ ಅಂದ್ರೆ 10 ಲೀಟರ್. ಅದೇ ರೀತಿಯಾಗಿ 17 ಡೆಕಾಲೀಟರ್ ಅಂದ್ರೆ ಎಷ್ಟು? 170 ಲೀಟರ್. ಹೀಗಾಗಿ ಸರಿಯಾದ ಉತ್ತರ. 5 ಹೆಕ್ಟೋಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? ಈ ರೀತಿಯಾಗಿ 1 ಹೆಕ್ಟೋಲೀಟರ್ 100 ಲೀಟರ್. ಅದೇ ರೀತಿಯಾಗಿ 5 ಹೆಕ್ಟೋಲೀಟರ್ ಅಂದ್ರೆ 500 ಲೀಟರ್. ಎಷ್ಟು ಲೀಟರ್? 500 ಲೀಟರ್. ಉತ್ತರ. ಇನ್ನು 4th one 7,000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ? 7,000 ಲೀಟರ್ ಇಂದ 1 ಕಿಲೋ ಲೀಟರ್ 1 ಕಿಲೋ ಲೀಟರ್ ಅಂದ್ರೆ 1000 ಲೀಟರ್. ಅದೇ ರೀತಿಯಾಗಿ 7,000 ಲೀಟರ್ ಕೊಡ್ತಾನಂದ್ರೆ ಎಷ್ಟು ಲೀಟರ್ ಆಗ್ತೈತಿ? 7 ಕಿಲೋ ಲೀಟರ್. 7 ಕಿಲೋ ಲೀಟರ್ ಅಂದ್ರೆ ಉತ್ತರ ಆಪ್ಷನ್ ಎ. ಅಂದ್ರೆ 1 ಕಿಲೋ ಲೀಟರ್ 1000 ಲೀಟರ್ ಅಂದ್ರೆ 7 ಕಿಲೋ ಲೀಟರ್ 7,000 ಲೀಟರ್. ಹಾಗೆ ಆಪ್ಷನ್ ಎ. ಈಗ 5ನೇದು 1,200 ಲೀಟರ್ ಗಾತ್ರವು ಎಷ್ಟು ಹೆಕ್ಟೋಲೀಟರ್ಗೆ ಸಮ? ಎಷ್ಟು ಹೆಕ್ಟೋಲೀಟರ್ಗೆ ಸಮ? ನೋಡ್ರಿ, 1 ಹೆಕ್ಟೋಲೀಟರ್ ಅಂದ್ರೆ ಎಷ್ಟೈತಿ? 100 ಲೀಟರ್ ಇರ್ತದೆ. ಇಲ್ಲಿ 1200 ಲೀಟರ್ ಕೊಟ್ಟನಪ್ಪ ಅಂದ್ರೆ ಆಗ ಏನಾಗ್ತೈತಿ? 12 ಹೆಕ್ಟೋಲೀಟರ್. ಸಿ ಆಗ್ತೈತಿ. 1 ಹೆಕ್ಟೋಲೀಟರ್ 100 ಲೀಟರ್ ಅಂದ್ರೆ 1200 ಲೀಟರ್ ಅಂದ್ರೆ 12 ಹೆಕ್ಟೋಲೀಟರ್. ಈಗ 6ನೇದು 900 ಲೀಟರ್ ಗಾತ್ರವು ಎಷ್ಟು ಡೆಕಾಲೀಟರ್ಗೆ ಸಮ? 1 ಡೆಕಾಲೀಟರ್ ಅಂದ್ರೆ 10 ಲೀಟರ್. 1 ಡೆಕಾಲೀಟರ್ ಅಂದ್ರೆ 10 ಲೀಟರ್. 900 ಲೀಟರ್ ಅಂದ್ರೆ 900 ನಾವು ಏನು ಮಾಡಬೇಕು? 10 ಅಂದ್ರೆ 90 ಹೀಗಾಗಿ ಏನಾಗ್ತೈತಿ? 90 ಡೆಕಾಲೀಟರ್. 900 ಲೀಟರ್ ಅಂದ್ರೆ 1 ಡೆಕಾಲೀಟರ್ ಅಂದ್ರೆ 10 ಲೀಟರ್. ಹಾಗೆ 900 ಅಂದ್ರೆ ಏನಾಗ್ತೈತಿ? 90 ಡೆಕಾಲೀಟರ್. 90 ಡೆಕಾಲೀಟರ್. 7ನೇ ನೋಡ್ರಿ, 15,000 ಮಿಲಿ ಲೀಟರ್ ಗಾತ್ರವು ಎಷ್ಟು ಲೀಟರ್ಗೆ ಸಮ? 1 ಲೀಟರ್ ಒಳಗೆ 1000 ಮಿಲಿ ಲೀಟರ್ ಇರ್ತಾವ. 1 ಲೀಟರ್ ಒಳಗೆ 1000 ಮಿಲಿ ಲೀಟರ್ ಇರ್ತಾವ. 15,000 ಮಿಲಿ ಲೀಟರ್ ಅಂದ್ರೆ 15 ಲೀಟರ್ಗೆ ಸಮ. 15 ಲೀಟರ್ಗೆ ಸಮ.